ಆವಾಗ ನೀನು ಚಿಕ್ಕವನಾಗಿದ್ದೆ, ಈಗ ದೊಡ್ಡವನಾಗಿದೆಯಾ. ದೊಡ್ಡವನಾಗಿದೆಯಾ ಅಂತ ಕೋಪ ಮಾಡ್ಕೋಬೇಡ. ಆಯ್ತಣ್ಣ, ನೀನು ರೆಸ್ಟ್ ಮಾಡು. ನಾನು ಹೋಗಿ ಅಮ್ಮನಿಗೆ ಇನ್ನೊಂದ್ಸಲ ಫೋನ್ ಟ್ರೈ ಮಾಡ್ತೀನಿ. ಸರಿ. ಯಾವತ್ತೂ ಮಕ್ಕಳಾಗೇ ಇರಬೇಕು. ಮಕ್ಕಳಾಗಿದ್ದಾಗಲೇ ಅಮ್ಮನ ಪ್ರೀತಿ ಜಾಸ್ತಿ ಸಿಗೋದು. ಏನಮ್ಮ, ಏನ್ ವಿಷಯ? ಸುಮ್ಮನೆ ಕೂತ್ಕೋ. ನಾನು ಹೇಳೋವರೆಗೂ ಎದ್ದೇಳಬಾರ್ದು. ಏನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ? ಹೊಡಿತ್ಯಾ? ನಿಂಗೆ ಒದೆ ಬಿದ್ದು ತುಂಬಾ ದಿನ ಆಗಿದೆ ಅಲ್ಲ? ಅಯ್ಯಯ್ಯೋ, ಬಾಗಿಗೆ ಮಧ್ಯಾಹ್ನದ ಕೋಪ ಇನ್ನೂ ಹೋಗಿಲ್ಲ ಅನ್ಸುತ್ತೆ. ಮುಗೀತು ನನ್ನ ಕತೆ. ನಾಯಿ ಕಣ್ಣು, ನರಿ ಕಣ್ಣು, ಅಂತ್ರ ಕಣ್ಣು, ಪಿಂತ್ರ ಕಣ್ಣು, ಪಿಚಾಚಿ ಕಣ್ಣು, ಎಲ್ಲ ದೃಷ್ಟಿನೂ ಹೋಗ್ಲಪ್ಪ. ಇದಕ್ಕೊಂದು 3 ಸಾರಿ ಹೋಗಿ ನೋಡಿದ್ನ ಒಲೆಗೆ ಹಾಕ್ತೀನಿ, ಹೆಂಗ್ ಪಟಪಟ ಅಂತ ಸಿಡಿಯುತ್ತೆ ಅಂತ. ಒಳ್ಳೆ ಬಾಗಿ. ನೋಡಿದ್ಯಾ ಎಷ್ಟು ಸಿಡಿತಾ ಇದೆ ಪಟಪಟ ಅಂತ? ಇಲ್ಲ, ಕೇಳಿಸ್ಕೊಂತಾ ಇದ್ದೀನಿ. ಅದಕ್ಕೆ ಹೇಳಿದ್ದು ದೃಷ್ಟಿ ಆಗಿದೆ ಅಂತ. ನೋಡ್ದ ಎಷ್ಟು ದೃಷ್ಟಿಯಾಗಿದೆ ಅಂತ, ಹೆಂಗ್ ಪಟಪಟ ಅಂತ ಸಿಡೀತು ಅಂತ. ಓಹೋ, ನಮ್ಮ ಅಪ್ಪನ ಹೀರೋಯಿನ್ಗೆ ಇವಾಗ ಕೋಪ ಕಡಿಮೆ ಆಗಿದ್ಯಾ? ಕೋಪಕ್ಕೂ ಹತಾಶೆಗೂ ವ್ಯತ್ಯಾಸ ಗೊತ್ತಾಗಲ್ವೇನೆ ನಿನಗೆ? ನನ್ಗೇನು ಗೊತ್ತಿಲ್ಲ. ತಾವೆಲ್ಲ ತಿಳಿದಿರೋರಲ್ವಾ, ಸ್ವಲ್ಪ ನನಗೆ ಹೇಳ್ಕೊಡ್ತೀರಾ? ಅಲ್ಲ ಅಮ್ಮ, ಅಪ್ಪ ನಿಂಗೆ ಯಾವಾಗ್ಲಾದ್ರೂ ಹೇಳಿದ್ರ ನೀನ್ ಕೋಪ ಮಾಡ್ಕೊಂಡಾಗ ತುಂಬಾ ಮುದ್ದ ಕಾಣ್ತೀಯ ಅಂತ? ಅದನ್ನ ನೆನ್ಸ್ಕೊಂಡೆ ನೀನ್ ಇವಾಗ ನನ್ನ ಮೇಲೆ ಕೋಪ ಮಾಡ್ಕೊಂತಿರೋದು. ತಲೆ ಮೇಲೆ ಹಾಕ್ತಿ ನೋಡು ನಿನಗೆ. ಮಧ್ಯಾಹ್ನ ನೀನ್ ನನ್ನ ಎಲ್ರ ಮುಂದೆ ಅವಮಾನ ಮಾಡ್ದೆ ಅಲ್ವಾ? ಇರ್ಲಿ ಬಾಗಿ, ಇರ್ಲಿ, ಎಲ್ಲದನ್ನು ತಡ್ಕೋತೀನಿ. ಆ ರೀತಿ ಹೇಳ್ಬೇಡ್ವೆ, ಕರಳು ಸಂಬಂಧ ಕತ್ತರಿಸ್ದಂಗಾಗುತ್ತೆ. ಅಯ್ಯೋ ಭಾಗೀರಥಿ, ನಾನ್ ತಮಾಷೆ ಮಾಡಿದ್ದು. ಅದಕ್ಕೆ ನೀನೀಗ ಗಂಗೆ ಕಾವೇರಿನ ಸುರಿಸ್ಬೇಡ ಅಮ್ಮ. ನೀನ್ ಆ ಟೈಮಲ್ಲಿ ಏನ್ ಮಾತಾಡ್ದ್ಯೋ ಅದ್ ಕರೆಕ್ಟ್ ಆಗೇ ಇತ್ತು. ಇಲ್ಲ ಕಂದ, ನಾನು ಬೇಕು ಅಂತ ಹೇಳಿಲ್ಲ. ಸ್ಫಟಿಕದ ಥರ ನಿನ್ನ ಮನಸ್ಸನ್ನ ಅವಮಾನಿಸ್ಬಿಟ್ಟೆ. ನಾನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ಅದೇನೋ ರಾಣಿ ವೇಷದಲ್ಲಿದ್ದಲ್ಲ, ಅದನ್ನು ನೋಡಿ ನನಗೆ ಭಯ ಶುರುವಾಗೋಯ್ತು. ಮೈಯೆಲ್ಲ ನಡ್ಗಕ್ಕೆ ಶುರುವಾಗೋಯ್ತು. ಏನೇನೋ ಕೆಟ್ಟ ಆಲೋಚನೆಗಳೆಲ್ಲ ಬರೋಕ್ಕೆ ಶುರುವಾಯಿತು. ಅದಕ್ಕೆ. ಯಾಕಮ್ಮ ನಿನ್ನ ಮನ್ಸಿಗೆ ಭಯ ಆಗಿದ್ದು? ಶ್ರೀಮಂತಿಗೆ ಶ್ರೀಮಂತರ ಸವಾಸ ತುಂಬ ಅಪಾಯ ಅಂತ ಆ ಕ್ಷಣಕ್ಕೆ ಅನಿಸ್ಬಿಡ್ತು ಕಣೆ. ಅಮ್ಮ, ವಿಕ್ಕಿ, ಸಮುದ್ರ ಸರು, ಮಿಂಚು ಇವರೆಲ್ಲ ತುಂಬಾ ಒಳ್ಳೆಯವರು ಅಮ್ಮ. ನಾನು ಅವನ್ನ ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ನನ್ನ ಜೀವನದಲ್ಲಿ ಒಂದು ದುರಂತ ನಡೆದಿದೆ, ಅದು ಮರು ಕಳಿಸ್ಬಾರ್ದು ಅಂತ ಅಷ್ಟೇ. ದುರಂತನ? ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ ನೀನು? ನಾನು ನಿಮ್ಮ ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ದೀನಿ. ವೆರಿ ಗುಡ್ ಬಾಗಿ. ಅಪ್ಪನ ವಿಷಯನ ಒಂದೊಂದೇ ಬಾಯ್ ಬಿಡ್ತಿದ್ಯಾ. ಹೇಳು ಹೇಳು, ಏನು ಅಂತ ಹೇಳು.
ನಿಮ್ಮಪ್ಪ ನಮ್ಮನ್ನು ಬಿಟ್ಟು ಹೋಗೋಕ್ಕೆ ಮುಂಚೆ ಕೆಲವು ಶ್ರೀಮಂತರು ಪರಿಚಯ ಆಗಿತ್ತು. ಊರಿನ ಜನಗಳು, ಕಾರ್ಮಿಕರು ಎಲ್ಲ ನಿಮ್ಮಪ್ಪನ ಹತ್ರ ಕಷ್ಟ ಹೇಳ್ಕೊಳಕ್ಕೆ ಬರ್ತಾಯಿದ್ರು. ಅದ್ರ ಜೊತೆಗೆ ನಿಮ್ಮಪ್ಪನ ಕೆಲವು ಶ್ರೀಮಂತರು ಪರಿಚಯ ಆಗಿದ್ರು. ಅವ್ರ ಪರಿಚಯ ಆದಮೇಲೆ ನಿಜವಾದ ಗೋಳು ಶುರುವಾಗಿತ್ತು. ಯಾವ ಥರದ ಗೋಳಮ್ಮ? ನಿಮ್ಮಪ್ಪ ಸ್ವಲ್ಪ ದಿನ ಯಾರ ಜೊತೆನೋ ಓಡಾಡ್ಕೊಂಡಿದ್ರು. ಅವನ ಮನೆಗೂ ಬರ್ತಾ ಇದ್ದ, ಒಳ್ಳೆ ಒಂಥರ ಕಾಣಿಸ್ತಿದ್ದ. ಇದ್ದಕ್ಕಿದ್ದಂಗೆ ಒಂದಿನ ಪೊಲೀಸರು ಅವನ್ನ ಕರ್ಕೊಂಡು ಹೋಗ್ಬಿಟ್ರು. ಜೊತೆಗೆ ನಿಮ್ಮಪ್ಪನ್ನು ಕರ್ಕೊಂಡೋದ್ರು. ಮನುಷ್ಯ ಎಂತೋನು ಅಂತ ಗೊತ್ತಿಲ್ಲದೆ ನಿಮ್ಮಪ್ಪ ಅವನ ಸ್ನೇಹ ಮಾಡಿದ್ರು. ನ್ಯಾಯ ನಿಮ್ಮಪ್ಪನ ಪರ ಇತ್ತು. ಪೊಲೀಸವ್ರ ಕ್ಷಮೆ ಕೇಳಿ ನಿಮ್ಮಪ್ಪನ್ನ ತಂದುಬಿಟ್ರು. ನಿಮ್ಮಪ್ಪ ಇಲ್ಲದೆ ಇದ್ದ 2 ದಿನ ನನ್ನ ಸ್ಥಿತಿ ಯಾರಿಗೂ ಬೇಡ. ರಾತ್ರಿ ಆದರೆ ಪ್ರಾಣ ಹೋಗೋಷ್ಟು ಭಯ ಆಗ್ತಿತ್ತು ನನಗೆ. ಆಮೇಲೆ ಯಾರೋ ಹೇಳಿದ್ರು, ಗಂಧದ ಮರದ ಕಳ್ಳ ಸಾಗಾಣಿಕೆಯಲ್ಲಿ ಯಾರೋ ಶ್ರೀಮಂತರು ನಿಮ್ಮಪ್ಪನ್ನ ಜೈಲ್ ಕಳ್ಸಕ್ಕೆ ನೋಡಿದ್ರು. ಆ ಸಮಯದಲ್ಲಿ ಆ ಮಂಜುನಾಥನೇ ನಮ್ಮನ್ನು ಕಾಪಾಡ್ದ. ದುಡ್ಡಿರೋರು ಏನು ಬೇಕಾದರೂ ಮಾಡ್ತಾರೆ, ಸುಳ್ಳು ಆಪಾದನೆ ವರ್ಷಕ್ಕೂ ನೋಡ್ತಾರೆ. ಅಮ್ಮ, ಅಪ್ಪನ ವಿಷಯನೇ ಬೇರೆ, ನನ್ನ ವಿಷಯನೇ ಬೇರೆ. ನೀನು ಸುಮ್ಮನೆ ಆತಂಕ ಮಾಡ್ಕೋತಿದ್ಯಾ ಅಮ್ಮ? ನಿನಗಾಗ ಅನಿಸುತ್ತೆ. ಮನುಷ್ಯರು ಯಾವತ್ತೂ ಸೂಕ್ಷ್ಮತೆಗಳನ್ನ ಹಿಡಿಬೇಕು. ಶ್ರೀಮಂತರು ಯಾವತ್ತಿದ್ರೂ ಅಪಾಯನೇ. ಎಲ್ಲ ಶ್ರೀಮಂತರು ಒಂದೇ ಥರ ಇರಲ್ಲ. ಹೌದು ಅಮ್ಮ, ಎಲ್ಲರೂ ನಿನ್ನ ಹಾಗಲ್ಲ, ನೀನು ಎಲ್ರಾಗಲ್ಲ. ಆದರೂ ಅಪ್ಪಂಗೆ ತುಂಬ ಗೋಳು ಕೊಟ್ಟಿದ್ದಾರೆ ಅಲ್ವಾ? ಹ್ಞೂ ಮಗಳೇ, ನಿಮ್ಮಪ್ಪನ ತಲೆ ಮೇಲೆ ಕಲ್ಲು ಹಾಕೋಕ್ಕೆ ತುಂಬ ಜನ ಕಾಯ್ಕೊಂಡಿದ್ರು. ಆದರೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರಿ ನೇತ್ರ ಅವರೇ. ನಾನು ಹೂ ಅರಳೋದನ್ನ ನೋಡೇ ಇಲ್ಲ. ಆದ್ರೆ ಇವತ್ತು ನಿಮ್ಮನ್ನ ಸೀರೆ ಒಡವೆಯಲ್ಲಿ ನೋಡಿ ಹೂ ಅರಳಿದಾಗ ಹೇಗಿರ್ಬೋದು ಅಂತ ಕಲ್ಪನೆ ಮಾಡ್ಕೊಂಡೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ನೀವು ಹಾಕಿದ ಸೀರೆ ಯಾರ್ದು ಅಂತ ನನಗನ್ಸ್ಲಿಲ್ಲ. ನನ್ನ ಜೀವನಕ್ಕೆ ತುಂಬಾ ಹತ್ರವಾದವ್ರದ್ದು ಅಂತ ನನ್ಗೆ ಯಾಕೋ ಅನಿಸ್ತು. ನಿಮ್ಮನ್ನಂತ ಸೀರಿಯಲ್ ನೋಡಿ ನನ್ನ ಹೃದಯಕ್ಕೆ ತೃಪ್ತಿ ಸಿಕ್ತು. ರಾಣಿ, ರಾಜ ಮಾತೆ ತರ ಕಾಣಿಸ್ತಾ ಇದ್ರಿ ನೀವು. ಸೂಪರ್. ನಿಮ್ಮನ್ನ ನೋಡಿ ನನ್ನ ಹೃದಯ ಕಂಪಿಸ್ಬಿಡ್ತು ರೀ, ಕಂಪಿಸ್ಬಿಡ್ತು. ಸೂಪರ್ ನೇತ್ರ ಅವ್ರೆ ನೀವು, ಸೂಪರ್. ಬ್ಯೂಟಿಫುಲ್. ಆಕಾಶದಲ್ಲಿರೋ ಚಂದ್ರ, ಭೂಮಿಲಿರೋ ನೇತ್ರ ಎರಡೂ ಒಂದೇ. ನಾನಂತೂ ನೇತ್ರಾವತಿ ಫಿಕ್ಸ್ ಆಗಿದ್ದೀನಿ.
ನೇತ್ರಾವತಿ ನನಗೆ ಫಿಕ್ಸ್ ಆಗಬೇಕು. ಅವಳು ಫಿಕ್ಸ್ ಆಗ್ತಾಳೆ ಅಂತ ನಾನು ನಂಬಿದ್ದೀನಿ. ಇನ್ನು ಕಾಯಕ್ಕಾಗಲ್ಲ. ಎಷ್ಟು ದಿವಸ ಅಂತ ಕಾಯೋದು? ನಾನು ತುಂಬ ಸಭ್ಯನಾಗಿ ನಡ್ಕೋಬೇಕು. ನನಗೊಬ್ಬ ಕಾಂಪಿಟೇಟಿವ್ ಹುಟ್ಕೊಳ್ಳೋಕೆ ಮುಂಚೆ ನಾನು ನೇತ್ರನ ನನ್ನೊಳನಾಗಿ ಮಾಡ್ಕೋಬೇಕು. ನನಗಿನ್ನೂ ಕಾಯಕ್ಕಾಗೋದೇ ಇಲ್ಲ. ನೇತ್ರನ ಬೆಳೆಸೋಕೆ ಮುಂಚೆ ನೇತ್ರ ತಾಯಿ ಭಾಗೀರಥಿನ ಮರಳು ಮಾಡಬೇಕು. ಎಸ್, ನೇತ್ರ ಹೇಳ್ತಾ ಇದ್ಲು, ನೇತ್ರ ಅವ್ರ ತಾಯಿ ಮಾತನ್ನ ಯಾವತ್ತೂ ಮೀರಲ್ಲ ಅಂತ. ಸಾಕ್ಷಾತ್ ಭಾಗೀರಥಿನ ನನ್ನ ಮುಂದೆ ಬಂದು ಕೈ ಮುಗಿದು ಕೇಳ್ಕೋಬೇಕು, ವಿಕ್ಕಿ ನನ್ನ ಮಗಳ ನೇತ್ರನ ಮದುವೆ ಮಾಡ್ಕೋ ಅಂತ. ಎಸ್, ನನ್ನ ಮುಂದಿನ ಟಾರ್ಗೆಟ್ ಭಾಗೀರಥಿ. ನೇತ್ರ, ನೀನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಡಿಸ್ಟರ್ಬ್ ಆಗ್ಬಿಟ್ಟೆ. ಯಾರೋ ಬೆಲ್ ಮಾಡ್ತಾ ಇದಾರೆ, ನನಗೆ ಭಯ ಆಗ್ತದೆ. ಅಮ್ಮ ಬಂದ್ಬಿಟ್ರ ಅಂತ ಅನ್ಭವ್ಸು. ಮೊನ್ನೆ ಲಾಡ್ ತರ ತ್ರಿಶೂಲತೆಗೆ ಬೈದಿಯಲ್ಲ, ಇನ್ಫಾರ್ಮೇಶನ್ ಹೋಗಿರುತ್ತೆ, ಅದಕ್ಕೆ ಬಂದಿರ್ತಾರೆ ಮಂಗಳಾರತಿ ಎತ್ತಕ್ಕೆ. ನೀನೊಬ್ಳು ಸುಮ್ಮನಿರು, ಹೆದರ್ಸ್ಬೇಡ. ಜೋಗಿ ಅದ್ಯಾರು ಪದೇ ಪದೇ ಬೆಲ್ ಮಾಡ್ತಾರ ನೋಡು, ಇರಿಟೇಟ್ ಆಗ್ತದೆ ನನಗೆ. ಚಂದ ವಸೂಲ್ ಬಂದಿದ್ರೆ ಉಗಿದ್ಬಿಟ್ಟು ಕಳ್ಸು. ಸರಿ ಯಜಮಾನ್ರೆ, ನೋಡ್ತೀನಿ. ನನಗನ್ಸ್ತದೆ ಇದು ಅಮ್ಮನೇ ಬಂದಿರೋದು ಅಂತ. ಯಾರು ಇಲ್ಲ ಅನ್ಸುತ್ತೆ, ಜೋಗಿ ಬರಲೇ ಇಲ್ಲ.
ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನೀನು ವಿಕ್ರಮ್ ಉರುಫ್ ವಿಕ್ಕಿ, ತ್ರಿಶಾಲಾ ದೇವಿಯವರ ಎರಡನೇ ಮಗ. ನಿನ್ಗೆ ವಿದ್ಯೆನೇ ನೈವೇದ್ಯ. ತ್ರಿಶಾಲಾ ದೇವಿಯವರು ಕೂತಿಂದ್ರು ಕರಗದಿರೋಷ್ಟು ಆಸ್ತಿ ಮಾಡಿರೋದ್ರಿಂದ ನಿನ್ನ ಲೈಫ್ ಈಸಿ ಅನಿಸ್ತಿದೆ. ಇಲ್ಲ ಅಂದಿದ್ರೆ ಹರೋ ಹರ. ಆಮ್ ರೈಟ್? ನೀನು ಮಿಂಚು. ಕೋಪ ಬಂದ್ರೆ ಗುಡುಗು ಸಿಡಲು ಎರಡು ಒಟ್ಟಿಗೆ ಬರುತ್ತೆ. ಕೆಲಸ ಅಂದ್ರೆ ಅಲರ್ಜಿ, ಮೊಬೈಲ್ ಅಂದ್ರೆ ಎನರ್ಜಿ. ಲಲಿತಾಂಜಲಿ ಮಗಳು, ನಿಮ್ಮ ಅಮ್ಮನ ಪಾಲಿಗೆ ಗಂಡ ಅಂದ್ರೆ ದಂಡಪಿಂಡ. ಆಮ್ ರೈಟ್? ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಬಗ್ಗೆ ಎಲ್ಲ ಗೊತ್ತು ನಿಮ್ಗೆ. ನಾನೊಂದು ಹೊಸ ಜಾಗಕ್ಕೆ ಕಾಲಿಡ್ತಿದ್ದೀನಿ ಅಂದರೆ ಆ ಜಾಗದ ಮಹಿಮೆ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿ ಆಮೇಲೆ ಕಾಲಿಡ್ತೀನಿ. ಅದೇ ನನ್ನ ಸ್ಪೆಷಾಲಿಟಿ. ಲೆಕ್ಕ ಹಾಕದೇ ಇರೋದನ್ನ ಲೆಕ್ಕಕ್ಕೆ ಹಾಕ್ತೀನಿ, ತೂಕಕ್ಕೆ ಹಾಕದೇ ಇರೋದನ್ನ ತೂಕಕ್ಕೆ ಹಾಕ್ತೀನಿ. ಎಲ್ಲ ಓಕೆ. ಹೆಸರೇ ಹೇಳಿಲ್ಲ ಯಾಕೆ? ಹೆಸರು ಹೇಳಿ, ಎಲ್ಲ ಕೂಡ ಬಂದ್ರೆ ಹಚ್ಚ ಹಾಕ್ಸ್ಕೊಂಡ್ಬಿಡ್ತೀನಿ. ಏನ್ ನಿಮ್ಮ ಹೆಸರು? ಚಂಚಲ. ಚಂಚಲ. ಚಂಚಲ? ಚಂಚಲ? ವಾವ್, ವಾಟ್ ಅ ಬ್ಯೂಟಿಫುಲ್ ನೇಮ್. ಓ ಮೈ ಗಾಡ್, ಹೆಸರಲ್ಲಿ ಚಲ. ಫ್ಲರ್ಟ್ ಮಾಡಬೇಡ ವಿಕ್ಕಿ, ನಾನು ಬೀಳಲ್ಲ. ಬ್ಯೂಟಿಫುಲ್ ನೇಮ್ ಅಂತ ಮನ್ಸಾರೆ ಹೇಳಿ ಚಂಚಲ ನಾನು. ಕ್ಯಾನ್ ಐ ಕಾಲ್ ಇನ್ ಸಿಂಗ್ಯುಲರ್? ಆತ್ಮೀಯತೆ ಬೆಳೆಯುತ್ತೆ. ಆತ್ಮೀಯತೆಗಿಂತ ರೆಸ್ಪೆಕ್ಟ್ ಇಂಪಾರ್ಟೆಂಟ್. ಗೌರವ ಕಮ್ಮಿ ಆದರೆ ಎಲ್ಲನೂ ಕಮ್ಮಿ ಆಗ್ಬಿಡುತ್ತೆ. ನನ್ನ ನೀನು ಅಂತ ಕರಿಬೋದು, ಗೌರವ ಇರಬೇಕಷ್ಟೇ. ವಾಟ್ ಯು ಸೇ? 100% ಏಂಜಲ್ಗಳಿಗೆ ಗೌರವ ಕೊಟ್ಟ ಅಭ್ಯಾಸ ವಿಕ್ಕಿಗೆ. ಕಾಫಿ ಬೇಕು ಅಂತ ಕೇಳಲಿಲ್ಲ, ಕೂತ್ಕೊಳ್ಳಿ ಅಂತ ಹೇಳೂ ಇಲ್ಲ. ಮರ್ತೇವೆ, ಹಾರ್ಲಿಕ್ಸ್ ಮಾಡ್ಕೊಂಡ್ ಬರ್ತೀನಿ ರೀ. ಸಿಲಿಂಡರ್ ಸ್ಟವ್ ಲೈಟರ್ ಎಲ್ಲಿದೆ ಅಂತ ಗೊತ್ತಾ? ಲೈಟರ್ ಇದೆ ಅಂತ ಚೆನ್ನಾಗಿ ಗೊತ್ತು. ಹಾರ್ಲಿಕ್ಸ್ ಬಂತು ಅಂತ ಅನ್ಕೊಳ್ಳಿ. ಜೋಗಿಗೆ ಹೇಳಿ 2 ಎಳ್ನೀರು ತರಿಸು, ನಾನು ಡಯಟಲ್ಲಿದ್ದೀನಿ. ಅನ್ಕೊಂಡೆ ತುಂಬಾ ಚಾರ್ಮಿಂಗ್. ನೀವು ತುಂಬಾ ಹೆಲ್ತ್ ಕಾನ್ಶಿಯಸ್ ಇದ್ದೀರಾ. ನಿಮ್ ಬ್ಯೂಟಿಗೆ ನನ್ನ ಮನ್ಸು ಹೋದಾಗ ಜಿಮ್, ಡಯಟ್, ಫಿಟ್ನೆಸ್ ಇದೆಲ್ಲ ನಿಮ್ ಪಾರ್ಟ್ನರ್ ಅಂತ ನನ್ಗೆ ಗೊತ್ತಾಯ್ತು. ಜೋಗಿ ಇದ್ಮನ್ರೆ, ಇಮ್ಮಿಡಿಯೇಟ್ ಆಗಿ ಹೋಗಿ ಮೇಡಮ್ಗೆ 4 ಎಳ್ನೀರು, 4 kg ಆಪಲ್, 4 kg ಗ್ರೇಪ್ಸ್, 4 ದಾಳಿಂಬೆ, ಏನೇನಾಗುತ್ತೆ ಎಲ್ಲ ತಗೊಂಬ. 1 kg ರಸಬಾಳೆ ಹಣ್ಣು ತಗೋ ದುಡ್ಡು. ಹಾ, ಜೊತೆಯಲ್ಲಿ ಗ್ರೀನ್ ಟೀ ಬೇರೆ ತಗೋ. ಬೇಡದ್ಮನ್ರೆ, ನೀವು ಕೊಟ್ಟಿರಲ್ಲ ಅವಾಗಲೇ ಅದೇ ಇದೆ. ಯಾರು ನೀವು? ನಿಮ್ ಪರಿಚಯ? ನನ್ನನ್ನು ಇಲ್ಲಿ ಕಳಿಸಿರೋದು ನನ್ನ ಕೇರ್ ಟೇಕರ್, ನನ್ನ ದೇವರು. ಯಾರು ನಿಮ್ ದೇವ್ರು? ತ್ರಿಶಾಲಾ ದೇವಿ. ತ್ರಿಶಾಲಾ ದೇವಿ ಅವರು